ನಮಸ್ಕಾರ ಸ್ನೇಹಿತರೆ, ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. ಈ ವರ್ಷದ BEd ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೊದಲ ದಿನದ ದಾಖಲಾತಿ ಪರಿಶೀಲನೆ ಇವತ್ತು ಪೂರ್ಣಗೊಂಡಿದೆ. ಮುಂಬರುವ ಎಲ್ಲ ದಿನಗಳ ದಾಖಲಾತಿ ಪರಿಶೀಲನೆಗೆ ಪೂರಕವಾಗಿ ಇವತ್ತಿನ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನಲ್ಲಿ ಏನೇನು ಕೇಳಿದ್ರು, ಯಾವ ರೀತಿ ಪ್ರೊಸೆಸ್ ಇತ್ತು, ಡಾಕ್ಯುಮೆಂಟ್ಸನ್ನು ಹೆಂಗೆ ವೆರಿಫೈ ಮಾಡಿದ್ರು, ಏನಾದರೂ ಎಡಿಟ್ ಮಾಡಿಸೋದಕ್ಕೆ ಅವಕಾಶ ಇತ್ತಾ ಇತ್ಯಾದಿ ಒಂದಿಷ್ಟು ಸಹಜ ಗೊಂದಲಗಳು ಇನ್ನು ಮುಂದೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುವಂತಹ ಅಭ್ಯರ್ಥಿಗಳಿಗಿರುತ್ತೆ. ಆ ಎಲ್ಲ ಸಂದೇಹಗಳನ್ನು ಇವತ್ತು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿಸ್ಕೊಂಡಂತಹ 4-5 ಅಭ್ಯರ್ಥಿಗಳನ್ನ ಮಾತನಾಡಿಸಿ ಕಲೆಕ್ಟ್ ಮಾಡಿದಂತಹ ಮಾಹಿತಿಯನ್ನ ನಿಮ್ಮ ಜೊತೆಗೆ ಈ ವಿಡಿಯೋದ ಮೂಲಕ ಹಂಚಿಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ ನಿಮಗೆ ಈಗಾಗಲೇ ಗೊತ್ತದೆ, ಮೊದಲ ದಿನದ ದಾಖಲಾತಿ ಪರಿಶೀಲನೆ ಇವತ್ತು ಪೂರ್ಣಗೊಂಡಿದೆ. 21ನೇ ತಾರೀಕು 30ನೇ ತಾರೀಕಿನವರೆಗೂ ಕೂಡ ಬೇರೆ ಬೇರೆ ದಿನಾಂಕದಂದು ನಿಮ್ಮ ಮೆರಿಟ್ ಆಧಾರದ ಮೇಲೆ, ನಿಮ್ಮ ಸೀರಿಯಲ್ ನಂಬರ್ ಆಧಾರದ ಮೇಲೆ ನಿಮ್ಮ ಡಯೇಟ್ಗಳಿಗೆ ನಿಮ್ಮ ದಾಖಲಾತಿ ಪರಿಶೀಲನೆಯನ್ನು ನಿಗದಿಪಡಿಸಿದ್ದಾರೆ. ಸೊ ಏನೇನು ಪ್ರೊಸೆಸ್ ಇರುತ್ತೆ ಸ್ಟಾರ್ಟಿಂಗ್ ಇಂದ ಅಂತಂದರೆ, ಮೊದಲಿಗೆ ನಿಮಗೆ ಕೊಟ್ಟಿರುವಂತಹ ಸೀರಿಯಲ್ ನಂಬರಿನ ಆಧಾರಿತವಾಗಿ ನೀವು ಡಯೇಟ್ನ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಮೊದಲಿಗೆ ಬೆಳಗ್ಗೆ 9:30 ಅಷ್ಟೊತ್ತಿಗೆ ನೀವು ನಿಮ್ಮ ಡಯೇಟ್ಗೆ ಹಾಜರಾಗಬೇಕಾಗುತ್ತೆ, ಗೊತ್ತಿರಲಿ. ಜೊತೆಗೆ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಒಂದು ಜೊತೆ ಜೆರಾಕ್ಸ್ ಮಾತ್ರ, 2-3 ಜೊತೆ ತೊಗೊಂಡು ಹೋಗೋದು ಬೇಡ, ಅದನ್ನು ಅವರೇ ಇಟ್ಕೊಳ್ತಾರೆ ಜೆರಾಕ್ಸ್ ಕಾಪಿಯನ್ನು ಕೂಡ. ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಒಂದು ಜೊತೆ ಜೆರಾಕ್ಸ್ ಕಾಪಿಯ ಕೆಳಗೆ ಸೆಲ್ಫ್ ಅಟೆಸ್ಟೆಡ್ ಅಂತ ಸ್ವಯಂ ದೃಢೀಕೃತ ಒಂದು ಡಾಕ್ಯುಮೆಂಟ್ಸ್ನ ನೀವು ತೊಗೊಂಡು ಹೋಗಬೇಕು. ಎಲ್ಲ ಡಾಕ್ಯುಮೆಂಟ್ಸ್ ಜೆರಾಕ್ಸ್ ಮಾಡಿಸ್ರಿ, ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ನಿಮ್ಮ ಸೈನನ್ನು ಮಾಡಿದರೆ ದಟ್ ಈಸ್ ಅಟೆಸ್ಟೆಡ್, ಸೆಲ್ಫ್ ಅಟೆಸ್ಟೆಡ್, ಸ್ವಯಂ ದೃಢೀಕರಣ ಅಂತ ಕರಿತೀವಿ ನಾವು ಅದನ್ನು. ಆ ಸೆಲ್ಫ್ ಅಟೆಸ್ಟೆಡ್ ಮಾಡಿದಂತಹ ಕಾಪಿಗಳನ್ನು ಅವರೇ ತಗೊಳ್ತಾರೆ. ಜೊತೆಗೆ ಅನೆಕ್ಸರ್ 6ನ 2 ಫಾರ್ಮೆಟನ್ನು ಏನು ತೊಗೊಂಡು ಹೋಗ್ತೀರಿ ಅದನ್ನು ನಿಮ್ಮ ಜೆರಾಕ್ಸ್ ಡಾಕ್ಯುಮೆಂಟ್ ಜೊತೆಗೆ ಒಂದು ಅಟ್ಯಾಚ್ ಮಾಡಿ ಇನ್ನೊಂದು ಕಾಪಿಯನ್ನು ಅವರೇ ಇಟ್ಕೋತಾರೆ. ಅನೆಕ್ಸರ್ 6ಅನ್ನು ಅಥವಾ ಜೆರಾಕ್ಸ್ ಡಾಕ್ಯುಮೆಂಟ್ಸ್ನ ನಿಮಗೆ ವಾಪಸ್ ಕೊಡಲ್ಲ. ಸೊ ಅದನ್ನು ಅವರೇ ಇಟ್ಕೊಳ್ತಾರೆ ಅವರ ರೆಫರೆನ್ಸ್ಗಾಗಿ. ನಿಮ್ಮ ದಾಖಲೆಗಳು ಆನ್ಲೈನ್ ಅರ್ಜಿ ಸಲ್ಲಿಸಿದಲ್ಲಿ ನೀವೇನು ಅಪ್ಲೋಡ್ ಮಾಡಿರ್ತೀರಿ ಆ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ನೈಜ ಡಾಕ್ಯುಮೆಂಟ್ಸ್ ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಟ್ಯಾಲಿ ಮಾಡಿ ನೋಡ್ತಾರೆ. ಅಲ್ಲಿ ಮಿಸ್ಟೇಕ್ ಆಗಿತ್ತೇನಾದರೂ ಅಥವಾ ನೀವು ಡಾಕ್ಯುಮೆಂಟ್ಸ್ ಯಾವುದೋ ಅಪ್ಲೋಡ್ ಮಾಡಿ ಇಲ್ಲಿ ಯಾವುದೋ ತೊಗೊಂಡು ಹೋಗಿದ್ರಿ ಅಂದರೆ ನಿಮ್ಮನ್ನು ಖಂಡಿತವಾಗಿಯೂ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ನೀವು ಅಪ್ಲೋಡ್ ಮಾಡಿದಂತಹ ಡಾಕ್ಯುಮೆಂಟ್ಸ್ಗಳು ಹಾಗೆ ನೀವಿಲ್ಲಿ ತೊಗೊಂಡು ಹೋಗಿರುವಂತಹ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಎರಡೂ ಸಿಮಿಲರ್ ಇರಬೇಕು, ಎರಡಕ್ಕೂ ಸಾಮ್ಯತೆ ಇರಬೇಕು. ಅಲ್ಲೇನಾದರೂ ಭಿನ್ನತೆಗಳಿತ್ತು ಅಂತಂದರೆ ನಿಮ್ಮನ್ನು ರಿಜೆಕ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಅಪ್ಪಿತಪ್ಪಿ ಹೆಸರಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಥವಾ ಇನ್ನೊಂದರಲ್ಲಿ ಏನೋ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದೆ ಅಂದರೆ ಕೂಡ ಅದನ್ನು ತಿದ್ದುಪಡಿ ಮಾಡೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ. ಅದನ್ನು ಕೂಡ ನೀವು ಆ ಒಂದು ಆಫೀಸರ್ಗೆ ಹೇಳಿ ತಿದ್ದುಪಡಿಯನ್ನು ಕೂಡ ಮಾಡಿಸ್ಕೊಳ್ಳೋದಕ್ಕೂ ನಿಮಗೆ ಅವಕಾಶ ಇರುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್, ನಿಮ್ಮ ಅನೆಕ್ಸರ್ 6 ಆಗಲಿ ನಿಮ್ಮ ಜೆರಾಕ್ಸ್ ಕಾಪಿ ಡಾಕ್ಯುಮೆಂಟ್ಸ್ಗಳನ್ನಾಗಲಿ ನಿಮಗೆ ಮರಳಿ ಕೊಡೋದಿಲ್ಲ, ಅದನ್ನು ಅವರೇ ಇಟ್ಕೊಳ್ತಾರೆ. ಸೊ ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಅಂತ ಹೇಳಿ ನಿಮ್ಮ ಡಾಕ್ಯುಮೆಂಟ್ಸ್ ಮೇಲೆ ಬರೆದು ಅವ್ರು ಇಟ್ಕೊಂಡ್ರು ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅಲ್ಲಿಗೆ ಕಂಪ್ಲೀಟ್ ಆದಂಗೆ. ಸೊ ನೀವು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, NEP ಸ್ಟೂಡೆಂಟ್ಸು, ನಮ್ಮ ಹತ್ರ ಈ ಹಾರ್ಡ್ ಕಾಪಿ ಇಲ್ಲ, ನಮ್ಮ ಹತ್ರ ಡಿಜಿಲಾಕರ್ ಕಾಪಿ ಇದೆ ಅಥವಾ ನಮ್ಮ ಹತ್ರ ಈ ಪ್ರಿಂಟ್ಔಟ್ ಇದೆ, ಅದನ್ನು ಹೆಂಗೆ ಮಾಡಬೇಕು ಅಂಥೇಳಿ. ಸೊ ಅದರಲ್ಲೂ ಕೂಡ ಬೇರೆ ಬೇರೆ ಡಯಟ್ಗಳಲ್ಲಿ ಬೇರೆ ಬೇರೆ ಪ್ರೊಸೆಸನ್ನು ಫಾಲೋ ಅಪ್ ಮಾಡಿದ್ದಾರೆ. ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗದ ಸೀಲ್ ಆ್ಯಂಡ್ ಸಿಗ್ನೇಚರನ್ನು ತೊಗೊಂಡು ಹೋಗ್ಬೋದು ಅಥವಾ ಡಿಜಿಲಾಕರ್ನ ಮಾರ್ಕ್ಸ್ ಕಾರ್ಡ್ಗಳನ್ನು ನೇರವಾಗಿ ನೀವು ಪ್ರಿಂಟೌಟನ್ನು ತೊಗೊಂಡು ಕೂಡ ಅದಕ್ಕೆ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು ಕೂಡ ಹೋಗೋದಕ್ಕೆ ಅವಕಾಶ ಇದೆ. ಸೊ ಆ ರೀತಿಯಾಗಿ ಕೂಡ ನೀವು ಅದನ್ನು ತೊಗೊಂಡು ಹೋಗಬೇಕು. ಹಾಗೆ ಏನಾದರೂ ಎಡಿಟ್ಗಳಿದ್ರೂ ಕೂಡ ಮಾಡ್ತಾರೆ. ಜಸ್ಟ್ ವೆರಿಫಿಕೇಷನ್ ಮಾಡಿಸಿ ಎಲ್ಲ ಸರಿ ಇತ್ತು ಅಂದರೆ ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡಿ ನಿಮ್ಮನ್ನು ಕಳಿಸ್ತಾರೆ. ನಿಮಗೆ ಇಲ್ಲಿ ಯಾವುದೇ ರೆಸಿಪ್ಟನ್ನಾಗಲಿ, ಯಾವುದೇ ಅಡ್ಮಿಷನ್ ಸ್ಲಿಪ್ನಾಗಲಿ, ಯಾವುದೇ ಕನ್ಫರ್ಮೇಷನ್ ಆಗಲಿ, ಯಾವುದೇ ಅಕ್ನಾಲೇಜ್ಮೆಂಟನ್ನು ಕೊಡೋದಿಲ್ಲ. ಹಾಗಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಮುಂದೆನೇ ನಿಮ್ಮ ಪ್ರೊಫೈಲನ್ನು ಓಪನ್ ಮಾಡ್ತಾರೆ. ನಾವು ಸಬ್ಮಿಟ್ ಮಾಡಿರ್ತೀರಿ ಆ ಪ್ರೊಫೈಲನ್ನು ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸಿ ಎಲ್ಲ ವೆರಿಫಿಕೇಷನ್ ಮಾಡಿ ಎಲ್ಲವೂ ಸರಿಯಾಗಿತ್ತು ಅಂತಂದರೆ ನೆಕ್ಸ್ಟ್ ನಿಮ್ಮನ್ನು ಒಂದು ಸಕ್ಸಸ್ಫುಲ್ ಆಗಿ ಇದು ವೆರಿಫಿಕೇಷನ್ ಆಗಿದೆ ಅಂತ ಹೇಳಿ ನಿಮಗೆ ಅವರು ಕನ್ಫರ್ಮೇಷನ್ ಕೊಟ್ಟು ಅಲ್ಲಿಂದ ಕಳಿಸ್ತಾರೆ. ಸೊ 30ನೇ ತಾರೀಕಿನವರೆಗೂ ಕೂಡ ಯಾರ್ಯಾರ್ದಿದೆ ನೀವು ಕೂಡ ಇಷ್ಟೇ ಪ್ರೊಸೀಜರ್ನ ಫಾಲೋ ಅಪ್ ಮಾಡಬೇಕು. ಬೆಳಗ್ಗೆ 9:30ರಿಂದ 5 ಗಂಟೆ ತನಕ ಡಯಟ್ ಇರುತ್ತೆ. ನಿಮ್ದು ಯಾವ ದಿನಾಂಕ ಇದೆ, ಸೀರಿಯಲ್ ನಂಬರ್ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಅವತ್ತು ಬೆಳಗ್ಗೆ 9:00ವರೆಗೆ ನೀವು ಡಯಟ್ ಮುಂದೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಪ್ಲಸ್ 1 ಜೊತೆ ಜೆರಾಕ್ಸ್ ಪ್ಲಸ್ 2 ಅನೆಕ್ಸರ್ ಕಾಪಿ, ಅನೆಕ್ಸರ್ 6 2 ಕಾಪಿ ಇಷ್ಟು ತೊಗೊಂಡು ಹೋದರೆ ಸಾಕು. ನೀವು ವೆರಿಫಿಕೇಷನ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ದೆನ್ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಬಿಟ್ಟ ಮೇಲೆ ಕಾಲೇಜ್ ಹಂಚಿಕೆ ಆಗಿರ್ಬೋದು, ಫೀಸ್ ಅಲಾಟ್ಮೆಂಟ್ ಆಗಿರ್ಬೋದು ಅಥವಾ ಕಾಲೇಜು ಬದಲಾವಣೆ ಇರ್ಬೋದು, ಆಪ್ಷನ್ ಎಂಟ್ರಿ ಇರ್ಬೋದು, ಅದೆಲ್ಲವುಗಳು ಕೂಡ ನಂತರದಲ್ಲಿ ಈ ಎಲಿಜಿಬಲ್ ಲಿಸ್ಟ್ ನಂತರದಲ್ಲಿ ಅದೆಲ್ಲವುಗಳು ಕೂಡ ಬರುತ್ತೆ. ಸೊ ಇಷ್ಟು ಸದ್ಯಕ್ಕೆ ಈ ಒಂದು ಡಯಟ್ನ ವ್ಯಾಪ್ತಿನಲ್ಲಿ ನಡೀತಾ ಇರುವಂತಹ ಪ್ರೊಸೆಸ್ ಆಗಿದೆ. ಹಾಗಾಗಿ ಇದಕ್ಕೆ ಪೂರಕವಾಗಿ ನೀವು ತಯಾರಿಯಾಗಿ ನಿಮ್ಮ ವೆರಿಫಿಕೇಷನನ್ನು ಪೂರ್ಣಗೊಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗುಡ್ ಟೈಮ್.